ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಈ ಮುಖ್ಯವಾದಂಥ ಕೆಲಸನ ಮಾಡಬೇಕು. ಏನು ಅಪ್ಡೇಟ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಿರ್ಬೋದು, ಸಮಾಜ ಕಲ್ಯಾಣ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಕಾರ್ಮಿಕ ಇಲಾಖೆ, ಯಾವುದೇ ಇಲಾಖೆಗೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು 24-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಲಾಗಿನ್ ಆದಾಗ ಫಸ್ಟ್ ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಮಾಡ್ತಿರಲ್ಲ, ಮಾಡಿದಾಗ ನಿಮಗೆ ಆಟೋಮೆಟಿಕ್ಲಿ ಒಂದು ಅಪ್ಡೇಟ್ ಕೂಡ ಬರುತ್ತೆ. ಏನಪ್ಪ ಅಂದರೆ KYC ಆಧಾರ್ ಬೇಸ್ಡ್ KYC ಮಾಡಿಸೋದನ್ನು ಕಂಪ್ಲೀಟಾಗಿ ಕಂಡಕ್ಟ್ ಆಗಿ ಮತ್ತು ಮ್ಯಾಂಡೇಟ್ರಿ ಕೂಡ ಮಾಡಿದೆ, ಅದನ್ನು ಕಡ್ಡಾಯ ಮಾಡಿದ. ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು KYC ಅನ್ನು ಖಂಡಿತ ಕೂಡ ಮಾಡಬೇಕು. KYC ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ KYC ನಂತರ ಅರ್ಜಿ ಸಲ್ಲಿಸೋಕ್ಕೆ ಮುಂದುವರಿ ಅಂತ ಹೇಳಿದರೆ KYC ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಲ್ಲಿದೆ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, KYC ಅಂತಿದೆಯಲ್ಲ, ಸೊ ಇಲ್ಲಿ ಬಂದು ವಿದ್ಯಾರ್ಥಿಗಳು ಕ್ಲಿಕ್ ಫಾರ್ KYC ಅಂತ ಇರುತ್ತೆ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕು. ಇದು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ ಮಾಡಬೇಕು ಫ್ರೆಂಡ್ಸ್. ಯಾವುದೇ ವಿದ್ಯಾರ್ಥಿಗಳಾದರೂ ಕೂಡ KYC ಮಾಡಿಸಿದ ಮೇಲೆ ಮಾತ್ರ ನಿಮ್ದು ಏನಪ್ಪ ಅಂದರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೀಡ್ ಆಗುತ್ತೆ, ಅಲ್ಲಿವರೆಗೂ ಕೂಡ ಆಗೋದಿಲ್ಲ. ಅಂದರೆ ನಿಮ್ಮದು ಆಧಾರ್ ಎನೇಬಲ್ಡ್ ಏನಿದೆಯಲ್ಲ, ಆಧಾರ್ ಬೇಸ್ಡ್ ಎನೇಬಲ್ ಆಪ್ಷನ್ನು ಎನೇಬಲ್ ಆಗುತ್ತೆ. ನಂತರ ನಿಮ್ಮ ಮಾಹಿತಿ ಎಲ್ಲ ಕೂಡ ಫೆಕ್ ಚೆಕ್ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಎನೇಬಲ್ ಇರ್ತೀರಾ. ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮ್ಮ ಆಧಾರ್ ಕಾರ್ಡ್ KYC ಮಾಡಿಸ್ಕೊಳ್ಳಿಕ್ಕೆ ಎಲ್ಲಿ ಹೋಗಬೇಕು ಏನಂತ. ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್, ತೋರಿಸ್ಕೊಡ್ತಾ ಇದ್ದೀನಿ ಲೈವ್ನಲ್ಲಿ. KYC ಅಂತ ಟ್ಯಾಬ್ ಇದ್ದಾರೆ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ NPCI ಮ್ಯಾಪಿಂಗ್ ಕೂಡ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ. NPCI ಮ್ಯಾಪಿಂಗ್ನ ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಮ ವಿದ್ಯಾರ್ಥಿಗಳದ್ದು ಕೂಡ ಏನಪ್ಪ ಆಧಾರ್ ಸೀಡಿಂಗ್ ಆಗಿದೆ ಅಥವಾ ಇಲ್ಲ, ಬ್ಯಾಂಕ್ ಅಕೌಂಟ್ ನೇಮ್ ಯಾವುದು ಮತ್ತು ಸೀಡಿಂಗ್ ಆ್ಯಕ್ಟಿವ್ ಇದೆ ಇಲ್ಲ ಅಂತ ಕೂಡ ತೋರಿಸ್ಕೊಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನಂದರೆ ನಿಮ್ಮದು ಅಪ್ಲಿಕೇಶನ್ನು KYC ಮತ್ತು NPCI ಮ್ಯಾಪಿಂಗ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಂಡು ನಂತರ ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ನಲ್ಲಿ ಮುಂದುವರೆಯೋದು ವೆರಿ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸ್ಟೆಪ್ 1, 2, 3, 4, 5ಕ್ಕೆ ನಾವು ಅರ್ಜಿ ಸಲ್ಲಿಸೋಕೆ ಹೋಗಿಂತ ಮುಂಚೆ ನಮಗೆ KYC ಕೇಳ್ತಾ ಇದೆ ಸರ್, ಎಲ್ಲಿ ಮಾಡಬೇಕು ಏನಂತ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಮುಂದುವರೆಯೋಕ್ಕಿಂತ ಮುಂಚೆ ಈ ಪರ್ಟಿಕ್ಯುಲರ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿ ಮತ್ತು ಅದರ ಜೊತೆಗೆ ಅರ್ಜಿನೂ ಕೂಡ ಸಲ್ಲಿಸಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಈ ಮಾಹಿತಿನ ಕೇಳ್ತಾ ಇದ್ರು. ಹಾಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನು ಹೇಳ್ತಾ ಇದ್ದೀನಿ ಅನ್ನಂದರೆ, ಅಟೆಸ್ಟೇಷನ್ ಏನಿದೆಯಲ್ಲ ಅದು PUC, ITI, GTTC, ಡಿಪ್ಲೊಮಾ ಪಾಲಿಟೆಕ್ನಿಕ್, ಡಿಪ್ಲೊಮಾ ನರ್ಸಿಂಗ್, ಡಿಪ್ಲೊಮಾ ಎಜುಕೇಷನ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಫಾರ್ಮಸಿ ಸ್ಟೂಡೆಂಟ್ಸ್ಗಳಿಗೆ ಡಿಸೇಬಲ್ ಇದೆ. ಅದನ್ನು ಬಿಟ್ಟು ಬೇರೆ UG, PG ಡಿಗ್ರಿ, ನಾರ್ಮಲ್ ಡಿಗ್ರಿ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಅಟೆಸ್ಟೇಷನ್ ಕಂಪಲ್ಸರಿಯಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಈ ವರ್ಷ ಬಂದಿರತಕ್ಕಂಥ ಒಂದು ಹೊಸ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಇದೊಂದು ಬಿಗ್ ಅಪ್ಡೇಟ್, ಹೊಸ ಅಪ್ಡೇಟ್ ಏನಾದರೂ ಇದಾವೆ ಅಂತ. ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.